ಮನೆ ತುಂಬಿಸ್ಕೊಳ್ಳೋ ಸಮಯದಲ್ಲೇ ಇಲ್ಲೇ ಈ ಬಾವಿ ಒಳಗೆ ಬಿಸಾಕ್ಬಿಟ್ಟೆ. ಮುಳುಗೋದ ನಿಮ್ಮ ಪಾಂಡುರಂಗ, ಮುಳುಗೋದ. ಏನ್ ಮಾತಾಡ್ತಿದ್ದೀರಾ ನೀವು? ಅಲ್ಲ, ಸಕ್ಕು ಅವ್ರ ಮಾವನವರು ಪಾಂಡುರಂಗನಿಗೆ ಪರಮ ಭಕ್ತರು ಅಲ್ವಾ? ಆ ವಿಷಯ ಗೊತ್ತಾದ್ಮೇಲೆ ನಾವು ನಿಮ್ ಸಂಬಂಧಕ್ಕೆ ಒಪ್ಕೊಂಡಿದ್ದು. ಆದ್ರೆ ನೀವು ಪಾಂಡುರಂಗನ ವಿಗ್ರಹನ ಬಾವಿಗೆ ಬಿಸಾಕ್ಬಿಟ್ವಿ ಅಂತಿದ್ದೀರಾ? ಇಲ್ಲಿ ನೋಡಿ, ನೀವ್ ಯಾಕೆ ಹೀಗೆ ಮಾಡ್ತಿದ್ದೀರಾ? ಇದು ತುಂಬಾ ಅನ್ಯಾಯ. ಪ್ರಪಂಚದಲ್ಲಿ ಯಾರು ಹೀಗೆ ನಡ್ಕೊಳ್ಳಲ್ಲ. ಕಠೋರವಾದ ನಾಸ್ತಿಕ ಕೂಡ ಹೀಗೆ ನಡ್ಕೊಳ್ಳಲ್ಲ. ಅಂತದ್ರಲ್ಲಿ ನೀವೇನು ಹೀಗೆ ನಡ್ಕೊಂಡ್ರಿ? ನಾನ್ ಹೇಗ್ ನಡ್ಕೋಬೇಕು ಅಂತ ನೀವ್ ನನಗೆ ಹೇಳ್ಕೊಡ್ಬೇಡಿ. ನನ್ನ ಕುಟುಂಬನ ಸರ್ವನಾಶ ಮಾಡಿದ ಆ ಪಾಂಡುರಂಗನ್ಗೆ ನಾನು ಹೀಗೆ ಗತಿ ಕಾಣಿಸೋದು? ನನ್ನ ಮುಂದೆ ನೀವು ಪಾಂಡುರಂಗನ್ ಹೆಸರನ್ನು ಸ್ಮರಣೆ ಮಾಡಬಾರ್ದು. ನಿಮಗ್ ಮಾತ್ರ ಅಲ್ಲ, ನಿಮ್ಮ ಮಗಳಿಗೂ ನಾನು ಇದನ್ನೇ ಹೇಳಿದ್ದೀನಿ. ನಾಮಸ್ಮರಣೆ ಮಾಡಬೇಕು ಅನ್ಕೊಂಡ್ರೆ ಬಾಬಾ ಅವರ ನಾಮಸ್ಮರಣೆ ಮಾಡಿ. ಛಿದ್ರವಾಗಿದ್ದ ನನ್ನ ಕುಟುಂಬ ಇವತ್ತು ಈ ಸ್ಥಿತಿಯಲ್ಲಿರೋದಿಕ್ಕೆ ಬಾಬಾ ಅವರೇ ಕಾರಣ. ದೊಡ್ಡಮ್ಮ ಅವರು ಸಿಡಿಮದ್ದಿನ ಹಾಗೆ ಸಿಡಿದೆದ್ದಿದ್ದಾರೆ. ಹೇಳಿ ಹೇಳಿ, ಅವ್ರಿಗೆ ಪಾಂಡುರಂಗನ ಭಜನೆ ಮಾಡುವಂತ ಹೇಳಿ. ಅದು ದಾಮು ಮಾವ ಯಶವಂತ ಸಿರಪುರಕ್ಕೆ ಹೋಗಿದ್ದಾನಂತೆ. ನೋಡಿದ್ರ, ನಾನು ಅನ್ಕೊಂಡೆ ನೀವು ಬರ್ತಿದ್ದೀರಾ ಅಂತ ವಿಷಯ ತಿಳ್ಕೊಂಡು ಬೇಕು ಅಂತಾನೆ ಬೇರೆ ಊರಿಗೆ ಹೋಗ್ಬಿಟ್ಟಿದ್ದಾನೆ. ನನ್ ಸಮಯ ವ್ಯರ್ಥ ಆಯ್ತು. ಅಮ್ಮಯ್ಯ, ನಾನ್ ಬದುಕೊಂಡೆ. ಅವನಿದ್ದಿದ್ರೆ ಸಿಕ್ಕಾಕೊಳ್ತಿದ್ದೆ. ಒಳ್ಳೇದಾಯ್ತು. ನೀವು ಯಾರ್ಯಾರ ಹತ್ರ ವಸೂಲಿ ಮಾಡಿದ್ರಿ? ಯಾರಾದ್ರೂ ಕೊಡದೇ ಇದ್ರೆ? ಸಕ್ಕು ಬಂದ ಮೊದಲನೇ ದಿನಾನೇ ನಾನು ಹೇಳ್ದೆ, ಮನೆ ತುಂಬಿಸ್ಕೊಳ್ಳೋ ಸಮಯದಲ್ಲೇ ಅವಳಿಗೆ ಹೇಳಿದ್ದೆ, ಈ ಮನೆಯಲ್ಲಿ ಪಾಂಡುರಂಗನ ನಾಮಸ್ಮರಣೆ ಮಾಡಬಾರ್ದು ಅಂತ. ಅದು ನಿಷಿದ್ಧ ಅಂತ ಹೇಳಿದ್ದೆ. ನೀವ್ ಏನ್ ಮಾತಾಡ್ತಿದ್ದೀರಾ? ನಾನ್ ಎಲ್ಲೂ ಕೇಳಲಿಲ್ಲ, ಇಲ್ಲಿವರೆಗೂ ಎಲ್ಲೂ ನೋಡಿಲ್ಲ. ಸಾಕ್ಷಾತ್ ಸರ್ವಂತರ್ಯಾಮಿ ಆಗಿರೋ ಪಾಂಡುರಂಗನ ನೀವು ನಿಷೇಧಿಸ್ತೀರಾ? ಅವನನ್ನ ನಿಷೇಧಿಸೋದಕ್ಕೆ ನಾವ್ಯಾರು ಹೇಳಿ? ಇಂಥ ಪಾಪನ್ ಮಾಡ್ಬೇಡಿ. ನೋಡಿ, ನೀವ್ ಏನ್ ಮಾಡ್ತಿದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಿದ್ಯೋ ಇಲ್ವೋ? ನೋಡಿ, ನೀವ್ ಯಾರನ್ನಾದ್ರೂ ನಿಂದಿಸ್ಬೇಕು ಅನ್ಕೊಂಡಿದ್ರೆ ನಮ್ಮೂ ನಿನ್ಸಿ, ಆದ್ರೆ ಪಾಂಡುರಂಗನಿಗೇನು ಅನ್ಬೇಡಿ. ನಿಮಗೆ ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ. ಅಹಂಕಾರನ? ನನಗೆ ಅಹಂಕಾರ ಅಂತೀಯ? ಏನದು? ಅಲ್ಲೇನ್ ನಡೀತಾ ಇದೆ? ಯಾರೋ ಜೋರಾಗಿ ಮಾತಾಡ್ತಾ ಇದಾರೆ. ಸಕ್ಕು ಅಮ್ಮವ್ರ ಅಪ್ಪ ಅಮ್ಮ ಬಂದಿದ್ದಾರೆ. ಅಲ್ಲ, ಅವ್ರು ಯಾಕೆ ಕೂಗಾಡ್ತಾ ಇದಾರೆ? ಯಾರ ಮೇಲೆ ಕೂಗಾಡ್ತಾ ಇದಾರೆ? ಅದೇನಂದ್ರೆ, ಅವರು ನಮ್ಮ ದೊಡ್ಡಮ್ಮವ್ರ ಮೇಲೆ ಆರೋಪ ಮಾಡಿದ್ರು. ಆರೋಪನ? ನಮ್ಮಮ್ಮನ ಮೇಲ? ಯಾಕೆ? ಅದು ಹೇಳಿ. ಹೇಳಬೇಕು ಅಂದ್ರೆ ಮಾತುಗಳೇ ಬರ್ತಾ ಇಲ್ಲ. ಅದು ಚಿನ್ನದ ಒಡವೆಗಳನ್ನ ದೊಡ್ಡಮ್ಮವರೇ ಬದಲಾಯಿಸ್ಬಿಟ್ರು ಅಂತಿದ್ದಾರೆ. ಏನೋ? ನಮ್ಮಮ್ಮನ್ಗೆ ಅವ್ರು ಹಾಗೆ ಹೇಳ್ತಾ ಇದಾರ? ನಾನು ಅವ್ರಿಗೆ ಒಂದೇ ಒಂದ್ ಮಾತು ಅಂದೆ ಅವ್ರನ್ನ ವಹಿಸ್ಕೊಂಡ್ ಮಾತಾಡಿದ್ರೆ ನಮ್ಮಮ್ಮನ ಬಗ್ಗೆ ಅವ್ರು ಆ ರೀತಿ ಮಾತಾಡ್ತಾ ಇದಾರ? ಅಯ್ಯೋ ಯಜಮಾನ್ರೆ, ಅವರು ಹೊರಗೆ ಕಾಣಿಸ್ಕೊಳ್ಳೋಷ್ಟು ಒಳ್ಳೆಯವರಲ್ಲ. ಸಕ್ಕುಗೆ ಪ್ರತಿದಿನ ಕಷ್ಟಗಳು ಯಾಕೆ ಬರ್ತಿದೆ? ಅವಳಿಗೆ ಪ್ರತಿದಿನ ಶಿಕ್ಷೆ ಯಾಕೆ ಆಗ್ತಿದೆ? ಅದಕ್ಕೆ ಉತ್ತರ ಒಂದೇ, ನೀವೇ ಚಿಕ್ಕ ವಯಸ್ಸಿಂದ ಅವಳಿಗೆ ಪಾಂಡುರಂಗನ ಪೂಜೆ ಮಾಡು ಅಂತ ಹೇಳ್ಕೊಟ್ಟಿದ್ದೀರಾ. ಅದಕ್ಕೆ ಅವಳಿಗೆ ಹೀಗಾಗ್ತಿದೆ. ಅವಳಿ ಮನೆ ಕಾಲಿಟ್ಟ ತಕ್ಷಣ ನಮ್ಮೆಲ್ರಿಗೂ ಕಷ್ಟಗಳು ಶುರುವಾದ್ವು. ಏನ್ ಮಾತಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ ನೀವು?
ಅಯ್ಯೋ, 3 ಲೋಕನ ಕಾಪಾಡೋ ಅವನನ್ನೇ ನೀವು ತಪ್ಪಂತಿದ್ದೀರಾ. ನೀವು ಅವನನ್ನ ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ದಯವಿಟ್ಟು ನೀವು ಅವನನ್ನ ನಿಂದಿಸ್ಬೇಡಿ. ಸಕ್ಕುಗ್ ಬಂದಿರೋ ಕಷ್ಟಗಳಿಗೆ ಕಾರಣ ಪಾಂಡುರಂಗ ಅಲ್ಲ, ಕಾರಣ ನೀವು. ನೀವು ಸಾಕ್ಷಾತ್ ಪಾಂಡುರಂಗನಿಗೆ ಅವಮಾನ ಮಾಡ್ತಿದ್ದೀರಾ. ಅದಕ್ಕೆ ನಿಮ್ ಮನ್ಸಲ್ಲಿ ಸ್ವಲ್ಪನೂ ಕನಿಕರ, ದಯೆ, ಕರುಣೆ ಅನ್ನೋದೇ ಇಲ್ಲ. 3 ಲೋಕನು ಕಾಪಾಡೋ ಜಗನ್ನಾಥನನ್ನೇ ನೀವು ಬೇಡ ಅಂತಿದ್ದೀರಾ. ಅವನನ್ನ ತಿರಸ್ಕಾರ ಮಾಡಬೇಡಿ, ಅವನನ್ನ ನಿಂದಿಸ್ಬೇಡಿ, ಅವನನ್ನ ಬೇಡ ಅಂತ ಹೇಳ್ಬೇಡಿ. ನಿಲ್ಸಿ. ಅಳಿಯಂದ್ರೆ ಕ್ಷಮಿಸಿ. ನಮ್ಮಮ್ಮನ ಜೊತೆ ಧ್ವನಿ ಏರಿಸಿ ಇಲ್ಲಿವರೆಗೂ ಯಾರೂ ಹೀಗೆ ಮಾತಾಡಿಲ್ಲ. ನಮ್ಮಮ್ಮನ್ಗೆ ನೀವು ಅವಮಾನ ಮಾಡ್ತೀರಾ, ಇದು ನನಗಿಷ್ಟ ಆಗ್ಲಿಲ್ಲ. ಇಲ್ಲ ಅಳಿಯಂದ್ರೆ ಇಲ್ಲ, ನಿಮ್ಮ ಅಮ್ಮ ಅವ್ರಿಗೆ ಅವಮಾನ ಮಾಡೋ ಉದ್ದೇಶ ನಮ್ಗಿಲ್ಲ. ವಾಸ್ತವ ಏನು ಅಂತ ಅವ್ರಿಗೆ ವಿವರಿಸ್ತಿದ್ದೀನಿ. ಹೌದು, ಸಕ್ಕೋರ್ ಮಾವನವರು ಪಾಂಡುರಂಗನ್ ಭಕ್ತರು ಅಂತಾನೆ ನಿಮ್ ಸಂಬಂಧ ಬಂದಾಗ ನಾವು ತಕ್ಷಣ ಒಪ್ಕೊಂಡ್ವಿ. ನಮ್ಮ ಮನೆಯಲ್ಲಿ ಪಾಂಡುರಂಗನ್ ದೇವಸ್ಥಾನ ಇದೆ. ನಮ್ಮ ದೇಹದ ಅಣು ಅಣುವಲ್ಲೂ ಪಾಂಡುರಂಗ ಇದ್ದಾನೆ. ನಮ್ಮ ಸಕ್ಕುಗೆ ಪಾಂಡುರಂಗನೇ ಉಸಿರು. ಪಾಂಡುರಂಗ ಇಲ್ದೆ ಅವಳು ಬದುಕಲ್ಲ. ನೀರಿಲ್ದೆ ಇದ್ರೆ ಮೀನು ಯಾವ ರೀತಿ ಒದ್ದಾಡುತ್ತೋ, ಸಕ್ಕು ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ. ನಾನು ಅದನ್ನೇ ಅರ್ಥ ಆಗೋ ತರ ಹೇಳ್ತಿದ್ದೀನಿ ಅಷ್ಟೇ. ಹೇಳಿ ಅಂದ್ರೆ ನಿಮ್ಮ ಮನೇಲಿ ಪಾಂಡುರಂಗ ನನ್ನ ಪೂಜೆ ಮಾಡೋದಿಲ್ಲ ಅನ್ನೋ ವಿಷಯ ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ. ನನಗೆ ಯಾರು ಈ ವಿಷಯ ಹೇಳಿರ್ಲಿಲ್ಲ. ನೀವು ಸಕ್ಕುಗೆ ಹಿತ್ತಾಳೆ ಒಡವೆಗಳನ್ನ ಹಾಕಿದೀರಾ ಅಂತ ನಮಗೂ ಯಾರು ಹೇಳಲಿಲ್ಲ. ವಾದ ವಿವಾದ ಬೇಡ. ಈಗ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಮ್ಮಮ್ಮನಿಗೆ ಅವಮಾನ ಮಾಡಿದವ್ರಿಗೆ ಈ ಮನೆಯಲ್ಲಿ ಖಂಡಿತ ಜಾಗ ಇಲ್ಲ. ಅವರು ಯಾರಿಗ್ ಪೂಜೆ ಮಾಡಬೇಕು, ಯಾರಿಗ್ ಪೂಜೆ ಮಾಡಬಾರ್ದು, ಇದೆಲ್ಲ ಅವ್ರಿಚ್ಛೆ. ನಿಮ್ಮ ಅಭಿಪ್ರಾಯಗಳನ್ನ ಬಲವಂತವಾಗಿ ಅವ್ರ ಮೇಲೆ ಹೇರಬೇಡಿ. ನೀವು ನಮ್ಮಮ್ಮನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದೀರಾ. ನಾನ್ ನಿಮ್ಗೆ ಅವಮಾನ ಮಾಡೋದಕ್ಕೂ ಮುಂಚೆ ನೀವು ಇಲ್ಲಿಂದ ಹೊರಟೋಗಿ. ಈ ಪಾಂಡುರಂಗನಿಂದ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಗಾಯ ಆದವ್ರಿಗೇನೆ ನೋವು ಗೊತ್ತಾಗೋದು. ಈಗ ಸಕ್ಕು ವಿಷಯಕ್ಕೆ ಬರೋಣ. ನಮ್ಮಮ್ಮ ನಿಮ್ ಊರಿಗೆ ಬಂದಾಗ್ಲೇ ಹೇಳಿದ್ರು,